20 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದೆ. ಈಗ ತಾನೇ ನಮ್ಮ ಸೂರ್ಯ ಬಂದ. ಆಹಾ, ಬಿಸಿಲು ಬರ್ತಾ ಇದೆ. ಮಳೆ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿತ್ತು ನನಗಂತೂ. ರೈನ್ಕೋಟ್ ಹಾಕೋದು ಬಿಚ್ಚೋದು ಬರೀ ಇದೇ ಆಗೋಯ್ತು ನನ್ನ ಕೆಲಸ ಆವಾಗಲಿಂದ. ಇದನ್ನು ಹಾಗೆ ಹಾಕಿರ್ತೀನಿ, ಇದನ್ನು ಯಾರು ಮಾಡಿಸ್ತಾರೆ. ಇಲ್ಲೇನೋ ಮಳೆ ಬರೋ ಸೂಚನೆ ಇದ್ದಂಗಿದೆ. ದೇವರೇ ಬೇಡಪ್ಪ. ಮಳೆ ಇರಲಿಲ್ಲ ಅಂದರೆ ಚೆನ್ನಾಗಿ ಕ್ಯಾಪ್ಚರ್ ಆಗುತ್ತೆ. ಬಟ್ ಮಳೆ ಬಂದುಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಆದರೂ ಅಲ್ಲಿ ಟೈಮೇ ಬೆಸ್ಟ್. ಮಾನ್ಸೂನ್ ಟೈಮಲ್ಲಿ ಇವೆಲ್ಲ ಇದ್ದಿದ್ದೆ. ಎಲ್ಲ ಕಡೆ ಮೋಡ ಆವರಿಸಿಕೊಂಡಿದೆ. ಇದು ಪಾರ್ಕಿಂಗ್ ಏರಿಯಾ. ಇಲ್ಲಿ ನೀವು ಪಾರ್ಕ್ ಮಾಡಬೇಕು ಗಾಡಿನ. ಈಗ ನಾವು ಕೆಮ್ಮಣ್ಣುಗುಂಡಿಯ ಬೆಟ್ಟದ ಮೇಲಿದ್ದೀವಿ. ಬೆಟ್ಟದ ಮೇಲೆ ನಿಮಗೆ ಕೃಷ್ಣರಾಜೇಂದ್ರ ಗಿರಿಧಾಮ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ದೊಡ್ಡ ಪಾರ್ಕ್ ಇದು ಕೃಷ್ಣರಾಜೇಂದ್ರ ಅವ್ರದ್ದು. ಮತ್ತು ಈಗ ಫಾಗ್ ಬೇರೆ ಇದೆಯಲ್ಲ, ನಮ್ಮ ಪುಣ್ಯ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಕೆಂಪು ಮಣ್ಣು ಕಾಣಿಸ್ತಾ ಇದೆ ನೋಡಿ ಇಲ್ಲೆಲ್ಲ ಕೆಂಪು ಮಣ್ಣು ಇರೋದ್ರಿಂದ ಇದನ್ನ ಕೆಮ್ಮಣ್ಣುಗುಂಡಿ ಅಂತ ಕೂಗ್ತಾರೆ. ನೋಡಿ ಎಷ್ಟು ರೆಡ್ ಆಗಿದೆ ಸಾಯಿಲ್ ಅಲ್ವಾ. ಅಲ್ಲೆಲ್ಲ ರೋಸ್ ಗಿಡ ಪ್ಲಾಂಟ್ ಮಾಡಿದ್ದಾರೆ. ಅಲ್ಲಿ ಬಾತುಕೋಳಿಗಳನ್ನಿಟ್ಟಿದ್ದಾರೆ. ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಹೇಳಿ ಮಾಡಿಸಿದಂಥ ಜಾಗ ಇದು. ನೀವು ಬೇಕಾದ್ರೆ ಮಕ್ಕಳು ಮರಿನ ಕರ್ಕೊಂಬಂದರೆ ಇಲ್ಲಿ ಆಟ ಆಡ್ಕೊಂಡಿರ್ತಾರೆ. ನೀವು ಬೇಕಾದ್ರೆ ಹುಲ್ಲಿನ ಹಾಸಿಗೆ ಮೇಲೆ ಏನಾದರೂ ಊಟ ಮಾಡ್ಕೊಂಡು ತಿಂದು ಮಲ್ಕೊಬೋದು. ಫೋಟೋಶೂಟ್ಗಂತೂ ಒಳ್ಳೆ ಜಾಗ ಇದು. ಅಂದರೆ ಯಾವಾಗಲೂ ಈ ಥರ ಫಾಗ್ ಕಟ್ಟಿರಲ್ಲ. ಬೆಳಗ್ಗೆ ಒಂದು 8-9 ಗಂಟೆವರೆಗೂ ಮಾತ್ರ ಇರುತ್ತೆ ಈ ಫಾಗು. ಆಮೇಲೆ ನಾರ್ಮಲ್ ಆಗಿರುತ್ತೆ. ಆರಾಮಾಗಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಅದ್ರ ಪಾಡಿಗೆ ದೋರು ದಡ 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 ಅಂತ ಬಡಿತಾ ಇದೆ. ಇಲ್ಲಿ ಗೆಸ್ಟ್ ಹೌಸ್ ಥರ ಏನೋ ಕಟ್ತಾ ಇದ್ದಾರೆ. ಇಲ್ಲಿಂದ ವ್ಯೂ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಈಗೇನೋ ಕಾಣಿಸಲ್ಲ ನಿಮಗೆ. ಒಂಚೂರಾದರೆ ಕಾಣಿಸ್ತಾ ಇದೆ ನೋಡಿ, ಸದ್ಯಕ್ಕಂತೂ ಅಷ್ಟೇ. ಪಾರ್ಕೆಲ್ಲ ತುಂಬ ಚೆನ್ನಾಗಿದೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಕಡೆನೂ. ಬಟ್ ಯಾರೊಬ್ಬರು ಇಲ್ಲ. ನಾನು ಒಂಟಿ ಪಿಸಾಚಿ ಥರ ಓಡಾಡ್ತಾ ಇದ್ದೀನಿ ಎಲ್ಲ ಕಡೆ. ಕೃಷ್ಣರಾಜೇಂದ್ರ ಒಡೆಯರ ಗಿರಿಧಾಮ ಅಂತ ಯಾಕೆ ಹೋಗ್ತಾರೆ ಅಂತಂದರೆ, 4ನೇ ಕೃಷ್ಣರಾಜೇಂದ್ರ ಒಡೆಯರವರು ಬೇಸಿಗೆಯಲ್ಲಿ ಇಲ್ಲಿ ಕಾಲ ಕಳೆಯೋಕ್ಕೆ ಬರ್ತಾಯಿದ್ರಂತೆ. ಅದಕ್ಕೆ ಅವರ ನೆನಪಿಗಾಗಿ ಇದನ್ನು ಕೃಷ್ಣರಾಜೇಂದ್ರ ಗಿರಿಧಾಮ ಅಂತಲೂ ಕೂಗ್ತಾರೆ. ಕೆಮ್ಮಣ್ಣು